ಆಕಾಶವಾಣಿ ಧಾರವಾಡ. ಬಸವ ಚಿಂತಕ, ತತ್ವ ಪ್ರಚಾರಕ, ಆಧ್ಯಾತ್ಮಿಕ ಪ್ರವಚನಕಾರ ಬಸವ ಕಲ್ಯಾಣದ ಬಸವದೇವರು ಅವರೊಡನೆ ಸಂದರ್ಶಿಸುವವರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, 12ನೇ ಶತಮಾನದ ಬಸವಾದಿ ಪ್ರಮುಖರು ಒಂದು ಜಂಗಮಶೀಲ ಸಂಸ್ಕೃತಿಗೆ ಬಹಳ ಮಹತ್ವವನ್ನು ಕೊಟ್ಟರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಅಂದ್ರೆ ಚಲನಶೀಲತೆ ಅನ್ನೋದೇನಿದೆಯಲ್ಲ, ಖಂಡಿತವಾಗಿ ಕೂಡ ನಮಗೆ ವ್ಯಾಪಕ ಅನುಭವವನ್ನು ತಂದು ಕೊಡುತ್ತದೆ ಮತ್ತು ಸಾಕಷ್ಟು ಜನರ ಸಂಪರ್ಕ ನಮ್ಗೆ ಬಂದು ಒದಗುತ್ತದೆ. ಮತ್ತು ಅವ್ರ ಜೊತೆಗೆ ನಾವು ಒಂದಿಷ್ಟು ನಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋದಿರ್ಬೋದು, ಅವ್ರ ವಿಚಾರಗಳನ್ನ ನಾವು ಕಲ್ಕೊಳ್ಳೋದಿರ್ಬೋದು. ಪರಿಸರದೊಳಗೆ ನಾವು ಸಾಕಷ್ಟು ಓಡಾಡಿ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಬಹುದು. ಅಂದ್ರೆ ಜ್ಞಾನದ ಪರಿಧಿ ವಿಸ್ತರಿಸಿಕೊಳ್ಳೋದು ಅಷ್ಟೇ ಅಲ್ಲದೆ ಆರೋಗ್ಯದ ನಿಧಿಯನ್ನು ಕೂಡ ಗಳಿಸುವುದು ಈ ಚಲನಶೀಲ ಸಂಸ್ಕೃತಿ. ಅದು ಬಹಳ ವಿಶೇಷವಾಗಿ ಅಧ್ಯಾತ್ಮ ಸಾಧನೆ ಮಾಡುವಂತವರಿಗೆ ಬಹಳ ಅವಶ್ಯಕತೆ ಇದೆ. ಆಮೇಲೆ ಇವತ್ತು ಕಲಿಯುಗ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಾಕಷ್ಟು ನಮಗೆ ತಳಮಳಗಳು, ಬೆಳಗ್ಗೆಯಿಂದ ಸಂಜೆವರೆಗೆ ಚಿಂತನೆಯಲ್ಲೇ ಕಳಿತೀವಿ. ಆಮೇಲೆ ಮೊಬೈಲ್ ಅನ್ನೋ ಒಂದು ಮಾಯಾಜಾಲದೊಳಗೆ ಬಂದಿಯಾಗಿವಿ. ಮನೆಯಲ್ಲಿ ಕೂಡ ಒಂದು ಉತ್ತಮ ಸಂವಹನ ಸಂಸ್ಕಾರವನ್ನ ನಾವು ಮೆರಿತಾ ಇಲ್ಲ. ನಮ್ಮ ಹತ್ತಿರದವರ ಹತ್ರ ಮಾತಾಡಲಿಕ್ಕೇನೆ ನಮಗೆ ಸಮಯ ಇಲ್ಲ ಅನ್ನೋಂತ ಪರಿಸ್ಥಿತಿಯನ್ನು ನಾವು ತಂದುಕೊಂಡಿವಿ. ಅಂದ್ರೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಮರೆತಿದ್ವಿ. ವಿಶೇಷವಾಗಿ ಬೇರೆ ಭಾಷೆಯ ಕಲಿಯೋದು ತಪ್ಪಲ್ಲ, ಆದ್ರೆ ಬೇರೆ ಭಾಷೆಯ ವ್ಯಾಮೋಹಕ ಬಲಿಯಾಗಿ ನಮ್ಮ ಭಾಷೆಯನ್ನು ಮರೆಯುತ್ತ ಆ ನಿಟ್ಟಿನೊಳಗ ನಮ್ಮ ಒಂದು ಜೀವನ ಈಗ ಸಾಕಷ್ಟು ಸ್ಥಿತ್ಯಂತರಗಳನ್ನ ಅನುಭವಿಸ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಒಬ್ಬ ಸ್ವಾಮೀಜಿ ಇದ್ದಾರೆ. ಬಸವದೇವರು ಬಸವ ಕಲ್ಯಾಣದ ಅನುಭವ ಮಂಟಪದ ಸಾಧಕರಿಗಾಗಿರುವಂತಹ ಶರಣಧಾಮದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ಅದು ಒಂದು ನಿಮಿತ್ತ ಮಾತ್ರ. ಅಲ್ಲಿಂದ ಇಡೀ ನಾಡಿನಾದ್ಯಂತ ಅವರು ಸಂಚರಿಸಿ ಬೆಂಗಳೂರು ಇರಬಹುದು, ಬಸವ ಕಲ್ಯಾಣ ಇರಬಹುದು, ಕೂಡಲ ಸಂಗಮ, ಉಳಿವಿ, ಮತ್ತೆ ವಿಶೇಷವಾಗಿ ಮಕ್ಕಳ ಶಿಬಿರ ಮಾಡೋದಿರಬಹುದು, ಆಧ್ಯಾತ್ಮಿಕ ಶಿಬಿರ ಮಾಡೋದಿರಬಹುದು, ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳ ಜೊತೆಯೂ ಕೂಡ ಅವರು 1-2 ವರ್ಷ ಕಳೆದಂತವರು. ಹೀಗಾಗಿ ಒಂದು ಪ್ರವಚನಕಾರರಾಗಿ ಮಹಾರಾಷ್ಟ್ರದಂತ ದೂರದ ಕಡೆನೂ ಕೂಡ ತಮ್ಮ ಒಂದು ಪ್ರವಚನಕ್ಕೆ ಹೆಸರಾದಂತವರು. ಶರಣರ ಜೀವನ ಸಿದ್ಧಾಂತದ ಮೇಲೆ ಮತ್ತು ನೈತಿಕತೆ, ಕುಟುಂಬಿಕ ಸಾಮರಸ್ಯದ ಮೇಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತನಾಡುವಂತಹ ಒಂದು ಖ್ಯಾತಿಯನ್ನ ಬೆಳೆಸಿಕೊಂಡಂತವರು ಬಸವದೇವರವರು. ಆತ್ಮೀಯರೇ, ಒಬ್ಬ ಯುವ ವಯಸ್ಸಿನ ಯುವ ಮನಸ್ಸಿನ ಸ್ವಾಮೀಜಿ ನಮ್ಮ ಜೊತೆಗಿರೋದು ನಮ್ಗೆ ಬಹಳ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಬಸವದೇವರವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ. ಬಸವದೇವರ, ನಿಮ್ಮನ್ನ ನಮ್ಮ ಆಕಾಶವಾಣಿಗೆ ಪರಿಚಯ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಯ ಕೇಳುಗರು ತಾವಿದ್ದೀರಿ, ಸಾಕಷ್ಟು ರೇಡಿಯೋ ಕಾರ್ಯಕ್ರಮಗಳು ಕೇಳ್ತೀರಿ. ನಮ್ಮ ಕಾರ್ಯಕ್ರಮಗಳ ಕುರಿತಂತೆ ತಮ್ಮ ಒಂದು ಅನಿಸಿಕೆ? ಚಿಕ್ಕವರಾಗಿದ್ದಾಗಿಂದ್ರೂ ಕೂಡ ಅವತ್ತಿನ ದಿನಮಾನದಲ್ಲಿ ದೂರದರ್ಶನ ಕಡಿಮೆ ಒಂದು ಅವಕಾಶ ಇತ್ತು. ಸೊ ಅವತ್ತು ನಮ್ಮ ತಂದೆಯವರು, ನಮ್ಮ ಅಜ್ಜಂದರಿ ಕಾಲದಲ್ಲಿಯೂ ಕೂಡ ಒಂದು ರೇಡಿಯೋ ಮುಖಾಂತರವಾಗಿ ಆಕಾಶವಾಣಿ ನಾವು ಕೇಳ್ತಾ ಬಂದಿದ್ವಿ. ಅದರಲ್ಲೂ ಕೂಡ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಏನು ಪ್ರಸಾರವಾಗುವಂತಹ ವಿಶೇಷ ಕಾರ್ಯಕ್ರಮಗಳು, ಈ ವಚನಾಮೃತ ಆಗಿರಬಹುದು, ಇನ್ನುಳಿದ ವಾರ್ತೆಗಳನ್ನು ಕೂಡ ಬಹಳ ಅದ್ಭುತವಾಗಿ ನಮಗೆ ಕೊಡುವುದನ್ನು ನಾವು ಕೇಳಿದ್ವಿ. ಬಹುಶಃ ಇವತ್ತಿನ ದಿವಸ ಏನು ಟಿವಿ ಮಾಧ್ಯಮ, ಅದರ ನಂತರ ಬಂದಿರತಕ್ಕಂತ ಏನು ಮೊಬೈಲ್ ಮಾಧ್ಯಮಗಳು ಏನಿದಾವೆ, ಇವುಗಳಿಂದ ನಮಗೆ ಸಾಕಷ್ಟು ಸುದ್ದಿಗಳು ಸಿಗ್ತಾ ಇದ್ರು ಕೂಡ ಆ ಸುದ್ದಿಗಳಲ್ಲಿ ರದ್ದಿಗಳೇ ಬಹಳಷ್ಟಿದೆ. ಅದು ಇಷ್ಟಿರತಕ್ಕಂತ ವಿಷಯವನ್ನು ಬಹಳಷ್ಟು ಎಳೆದು ಮತ್ತು ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ಅದಕ್ಕೂ ಸಮಯ ಹರಣ ಮಾಡುವಂತ ಸಂದರ್ಭದಲ್ಲಿ ಆಕಾಶವಾಣಿ ಒಂದು ವಾರ್ತೆ ಅದು ತನ್ನದೇ ಆದ ಒಂದು ಕ್ವಾಲಿಟಿಯನ್ನು ಇಟ್ಕೊಂಡು ಬಂದಿದೆ. ಸೊ ಅದನ್ನ ನಾವು ನಿಖರವಾದ ಮಾಹಿತಿಗಳನ್ನ ಅತ್ಯಂತ ಅಲ್ಪ ಅವಧಿ ಒಳಗೆ ಅವ್ರು ತಿಳಿಸೋದನ್ನ ನಾವು ಬಹಳ ಇಷ್ಟಪಟ್ಕೊಂಡ್ ಬಂದಿದ್ದೀವಿ. ಇವಷ್ಟೇ ಅಲ್ಲದೆ ಸಾಕಷ್ಟು ಸಂಗೀತ, ವಚನ ಸಂಗೀತದ ಕುರಿತು ಕೇಳಿದ್ದೇವೆ. ಚಿಂತನೆಗಳು ಕೂಡ ಬಹಳ ಅದ್ಭುತವಾಗಿ ಪ್ರಸಾರ ಆಗೋದನ್ನ ನಾವು ಕೇಳ್ತೀವಿ. ಬರೀ ಕೇಳುವುದರಿಂದ, ಒಂದು ಶ್ರವಣದಿಂದ ನಾವು ಜ್ಞಾನವನ್ನು ಗಳಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಕಲ್ಪನಾ ಶಕ್ತಿನೂ ಕೂಡ ವೃದ್ಧಿಸ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಒಂದು ದಿಶೆಯಲ್ಲಿ ಒಂದು ನಮ್ಮ ದೇಶ ಆಗಿರ್ಬೋದು, ಒಂದು ರಾಜ್ಯ ಆಗಿರಬಹುದು ಮತ್ತು ನಮ್ಮ ಸಂಸ್ಕೃತಿಯನ್ನ ಪರಿಚಯಿಸುವುದರಲ್ಲಿ ಆಕಾಶವಾಣಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರೋದನ್ನ ನಾನು ತುಂಬರದಿಂದ ಸ್ವಾಗತಿಸ್ತೇನೆ ಮತ್ತು ಅಭಿನಂದಿಸ್ತೇನೆ ಕೂಡ. ಬಹಳ ಸಂತೋಷ, ಧನ್ಯವಾದಗಳು. ಬಸವದೇವರವ್ರೆ, ಯುವ ವಯಸ್ಸಿನಲ್ಲೇ ನೀವು ಅಧ್ಯಾತ್ಮದತ್ತ ಮುಖ ಮಾಡಿದ್ದೀರಿ. ಇವತ್ತು ನೋಡ್ರಿ, ಸಂಸಾರದ ಜಂಜಾಟದೊಳಗ ಸಾಕಷ್ಟು ಅಂದ್ರೆ ಏರು ಇಳುವುಗಳನ್ನ, ತಲ್ಲಣಗಳನ್ನ ನಮ್ಮ ಸಮಾಜ ಎದುರಿಸ್ತಾ ಇದೆ. ಮತ್ತೆ ಒಂದಿಷ್ಟು ಸಂಸ್ಕಾರದ ಕೊರತೆ ಆಗ್ತಾ ಇದೆ. ಜ್ಞಾನವನ್ನು ಅರಸಿ ಹೋಗುವಂತಹ ಒಂದು ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಇವತ್ತು ಕನ್ನಡ ಸಾಹಿತ್ಯ ಇಷ್ಟು ಶ್ರೀಮಂತವಾಗಿದ್ರು ಕೂಡ ಆ ಒಂದು ಪುಸ್ತಕಗಳನ್ನ ಓದುವಂತ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಈಗ ತಾವು ಬಹಳ ಇಷ್ಟಪಟ್ಟು ಈ ಒಂದು ಆಧ್ಯಾತ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡವರು, ಏನು ಹಿಂದಿನ ಈ ಒಂದು ಮಾರ್ಗ ಏನಿದೆಯಲ್ಲ, ಖಂಡಿತವಾಗಿ ಕೂಡ ಅಂತರಂಗವನ್ನು ಶುಚಿ ಮಾಡುವಂತಹದ್ದು, ಆಮೇಲೆ ಹೊರಗಡೆ ಬೆಳಕು ನೀಡುವಂತಹ ಒಂದು ಮಾರ್ಗ. ನಿಮಗೆ ಅಭಿನಂದಿಸ್ತೀವಿ. ಮತ್ತೆ ಈ ಒಂದು ಆಧ್ಯಾತ್ಮದ ಒಂದು ದಾರಿಯನ್ನು ತಾವು ಆಯ್ಕೊಳ್ಳಿಕ್ಕೆ ಕಾರಣಗಳು ಏನು?
ಯಾರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು, ಹೇಗೆ ಇದು ಸಾಧ್ಯ ಆಯ್ತು? ಯಾಕಂದ್ರೆ ಒಂದು ಸಂಸಾರದ ಜಂಜಲ ಬಿಟ್ಟು ಬರೋದೇನಿದೆ ಅದು ಸರಳ ಅಲ್ಲ, ಅದು ಬಹಳ ಕಷ್ಟಕರ ವಿಷಯ. ನಿಮ್ಗೆ ಅದು ಹೆಂಗ್ ಸಾಧ್ಯ ಆಯ್ತು? ನಾನು ಮೊದಲಿಗೆ ಹೇಳಬೇಕಂದ್ರೆ ಸಂಸಾರವನ್ನ ಹಿಡಿದುಕೊಂಡು ಬಿಟ್ಟು ಬರುವುದು ನೀವು ಹೇಳಿದ ಹಾಗೆ ಕಷ್ಟನೇ. ಆದರೆ ಅದು ಗುರುವಿನ ಕರುಣೆಯೋ ಅಥವಾ ನನಗೊಲ್ಲದು ಬಂದಿರತಕ್ಕಂತ ಅದೃಷ್ಟವೋ ಗೊತ್ತಿಲ್ಲ. ನಾವು ಯಾವಾಗ ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಕಾಲೇಜ್ ಶಿಕ್ಷಣಕ್ಕೆ ಬಂದಿವೆ, ನಾನು PUC ಸೆಕೆಂಡ್ ಇಯರ್ ಓದ್ತಾ ಇರುವಂತ ಸಮಯದಲ್ಲಿನೇ ಆ ಸದ್ಗುರುವಿನ ವಾಣಿ ನನ್ನ ಮೇಲೆ ಪರಿಣಾಮ ಬೀರಿತು. ಒಬ್ಬ ಪೂಜ್ಯ ಮಾತಾಜಿಯವರು, ಬಸವಧರ್ಮ ಪೀಠದ ಕೂಡಲ ಸಂಗಮದ ಗಂಗಾ ಮಾತಾಜಿಯವರು ನಮ್ಮ ಹುಟ್ಟಿದ ಊರ ಬಗ್ಗೆ ಜಂಗಮರಾದ್ಮೇಲೆ ಹೇಳ್ಕೋಬಾರ್ದು, ಆದ್ರೂ ಕೂಡ ಪರವಾಗಿಲ್ಲ, ಅದು ನಮ್ಮ ಸೌದತ್ತಿ ಇಲ್ಲೇ ಹತ್ತಿರ ಧಾರವಾಡದಿಂದ 40 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥದ್ದು. ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ 2005ರಲ್ಲಿ ಅವರು 44 ದಿವಸಗಳ ಪ್ರವಚನವನ್ನು ಕೊಟ್ಟರು. ಆ ಪ್ರವಚನದ ವಿಷಯಗಳು ಹೇಗಾಗಿದ್ದು ಅಂತಂದ್ರೆ, ಅದು ಗುರು ಬಸವಣ್ಣನವರು ಮತ್ತು ಬಸವಾದಿ ಶರಣರ ಜೀವನವನ್ನು ಪರಿಚಯಿಸುವುದರ ಜೊತೆಗೆ ವಚನಗಳ ಕುರಿತು ಅವು ಬೆಳಕು ಚೆಲ್ತಾ ಇದ್ದು. ಅವತ್ತಿನ ದಿವಸ ನನಗೆ ಶರಣರು ಪರಿಚಯ ಇರಲಿಲ್ಲ, ವಚನಗಳು ಪರಿಚಯ ಇರಲಿಲ್ಲ. ಆದರೆ ಆ ಒಂದು ಸಮಯದಲ್ಲಿ ನಾನು ಬೇಸಿಕಲಿ ಚಿಕ್ಕವರಿದ್ದಾಗಲೇ ಒಂದು ಸಾತ್ವಿಕ ಮನೋಭಾವದಲ್ಲಿ ಬಂದಿರತಕ್ಕಂಥವ್ರು. ಸೊ ಆ ಸಮಯದಲ್ಲಿ ಯಾವಾಗ ಹೈಸ್ಕೂಲ್ ಶಿಕ್ಷಣದಿದ್ದಾಗ ನಮ್ಮ ತಂದೆಯವರು ತೀರಿ ಹೋಗಿದ್ರು. ನಮ್ಮ ತಂದೆಯವರಿಗೆ ಅಚ್ಚುಮೆಚ್ಚಿನ ಮಗನಾಗಿದ್ವಿ ನಾವು, ಅದು ಸಹಜವಾಗಿ ತಂದೆ ಮಕ್ಕಳ ಸಂಬಂಧದಲ್ಲಿ. ಸೊ ಕೊನೆಗೆ ಆ ಪ್ರೀತಿಯೇ ಅವರು ಒಂದು ದಿವಸ ಲಿಂಗೈಕ್ಯರಾದ ಅಚಾನಕ್ ಆಗಿ. ಸೊ ಆ ಸಂದರ್ಭದಲ್ಲಿ ಅದು ಕೊರತೆಯನ್ನು ಕಾಡ್ತಾ ಇತ್ತು, ಮನಸ್ಸು ಆ ಪ್ರೀತಿಯನ್ನು ಅರಸ್ತಾ ಇತ್ತು. ಈ ಸಾವಂದ್ರೆ ಏನು ಅನ್ನೋದು ಬಹಳ ಹತ್ತಿರದಿಂದ ನೋಡಿದ ಸಮಯ ಅದು. ಸೊ ಅವೆಲ್ಲ ಪ್ರಶ್ನೆಗಳಿಗೆ, ಅಂತರಂಗದಲ್ಲೇ ಹೊಳೆದು ಹೋಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆ ಪ್ರವಚನದಲ್ಲಿ ನನಗೆ ಸಿಕ್ತು. ಅದರ ಪರಿಣಾಮವಾಗಿ ನಾನು ಶರಣರ ವಿಷಯಗಳನ್ನ ಓದ್ತಾ ಹೋದೆ. ತಿಳ್ಕೋತಾ ವಚನಗಳು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುವುದಲ್ಲದೆ ಸಾಕಷ್ಟು ಪ್ರಶ್ನೆಗಳು ಉತ್ತರವನ್ನು ಕೊಟ್ಟಿದ್ದು. ಜನನ ಮರಣ ಅಂದ್ರೆ ಏನು, ಶರಣರ ಅನುಭಾವಿಕ ಸಾಹಿತ್ಯದೊಳಗೆ ಬದುಕಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಇದೆ. ಹಾಗಾಗಿ ನಾನು ಸಂಸಾರಿಕ ಜೀವನವನ್ನು ಪ್ರವೇಶ ಮಾಡುವ ಪೂರ್ವದಲ್ಲಿನೇ ನನಗೆ ಅವೆಲ್ಲ ವಿಷಯಗಳು ತಿಳಿದ್ರಿಂದ, ಹಾಗಾಗಿ ನನ್ನ ಆಯ್ಕೆಯನ್ನು ನಾನು ಹೆಚ್ಚು ಈ ಅನುಭಾವಿಕ ನೆಲೆಯಲ್ಲಿ, ಬಸವಾದಿ ಶರಣರು ಗೃಹಸ್ಥ ಜೀವನವನ್ನೇನು ತಿರಸ್ಕರಿಸಿದವರಲ್ಲ, ಆದರೆ ಅದರ ಜೊತೆಗೇನೆ ಅಲ್ಲಿನೇ ಇದ್ದಿರ್ತಕ್ಕಂಥ ಅಕ್ಕ ಅಲ್ಲಮ್ಮ ಮತ್ತು ಚನ್ನಬಸವಣ್ಣವರು ಮೊದಲಾದವರು ಕೂಡ ಪ್ರೇರಣಾದಾಯಕವಾಗಿ ಬದುಕಿದ್ದಾರೆ. ಸೊ ನನ್ನ ಆಯ್ಕೆ ಇದೇ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲಿ ನಿರ್ಣಯ ಮಾಡಿಕೊಂಡು ಹಂತ ಹಂತವಾಗಿ ನಾವು ವಚನಗಳ ಅಧ್ಯಯನ ಅನುಷ್ಠಾನದ ಜೊತೆಗೆ ಸಾಗ್ತಾ ಬಂದೆ. ಬಸವದೇವರವರೇ, ನಿಮ್ಮ ಒಂದು ಕತೆ ಬಹಳ ರೋಮಾಂಚನಕಾರಿಯಾಗಿದೆ. ಅಂದ್ರೆ ಒಂದು ಮನುಷ್ಯ ನಾವು ಒಂದು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧರಾಗಿ ನಾವು ಜೀವನ ನಡೆಸಬೇಕಾಗುತ್ತೆ. ಮತ್ತು ಆ ಒಂದು ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಒಂದು ತೀರ್ಮಾನ ಮಾಡಿ ಅದರ ತಕ್ಕಂಗೆ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ. ಇವತ್ತು IAS ಅಧಿಕಾರಿ ಆಗಬೇಕು ಅಂದ್ರೆ ಖಂಡಿತವಾಗಿ ಸಾಧ್ಯ ಇದೆ. ಸ್ವಾಮೀಜಿ ಆಗಬೇಕು ಅಂದ್ರೆ ನಿಮ್ಗೆ ಸಾಧ್ಯ ಇದೆ. ಇದು ನಮ್ಮ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು, ಮನುಷ್ಯನಿಗೆ ಸಿಕ್ಕಂತ ಒಂದು ವರ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಈಗ ನೀವು ಬಹಳ ವ್ಯಾಪಕವಾದ ಅನುಭವಗಳನ್ನು ಪಡ್ಕೊಂಡಿರಿ. ಅಂದ್ರೆ ಶರಣರ ಜೀವನ ಸಿದ್ಧಾಂತದ ಮೇಲೆ ತಮಗೆ ಬಹಳ ಅಪಾರವಾದ ನಂಬಿಕೆ ಇದೆ. ಒಂದಿಷ್ಟು ನೀವು ತಿಳ್ಕೊಂಡದ ವಿಷಯಗಳು, ಈಗ ಬಸವ ಕಲ್ಯಾಣ ಸಾಕಷ್ಟು ನೀವು ಈಗ ಕರ್ಮ ಭೂಮಿಯನ್ನಾಗಿ ಮಾಡ್ಕೊಂಡಿರಿ, ಅಲ್ಲಿ ಹೋಗಿರ್ತೀರಿ, ಬಸವ ಕಲ್ಯಾಣದಲ್ಲಿ ನೀವು ಅನುಭವ ಮಂಟಪ ನೋಡಿರ್ತೀರಿ. ಶರಣರ ಒಂದು ಜೀವನ ನಿಮ್ಗೆ ಒಂದು ಮನಪಟಲದ ಮೇಲೆ ಬಂದೇ ಬರ್ತದೆ. ಖಂಡಿತ. ಹೇಗೆ ಅದು 12ನೇ ಶತಮಾನದ ಒಂದು ಕಾಲ, ಆ ಕ್ರಾಂತಿ ಕಾಲ ಇಂದಿಗೂ ಕೂಡ 12ನೇ ಶತಮಾನ 21 ಅಂದ್ರೆ ತಿರುಮುರು ಆಗಿದ್ರು ಕೂಡ ಆ ಒಂದು ಸಿದ್ಧಾಂತಗಳೇನು ತಿರುಮುರು ಆಗಿಲ್ಲಲ್ಲ. ಸಿದ್ಧಾಂತ ತಿರುಮುರು ಆಗಿಲ್ಲ, ಆಗುವುದು ಕೂಡ ಇಲ್ಲ. ಹೆಂಗೆ ನಿಮ್ ಮೇಲೆ ಪ್ರಭಾವ ಬೀರಿದೆ? ಖಂಡಿತ. ಸುಮಾರು 12 ವರ್ಷಗಳಿಂದ ನಾನು ಧರ್ಮ ಪ್ರಸಾರ ಕಾರ್ಯದೊಳಗಿದ್ದೇನೆ. ಹಾಗೆ ನೋಡಿದ್ರೆ 18 ವರ್ಷದಿಂದ ಮನೆ ಬಿಟ್ಟಿರೋದು. ಸೊ ನಾನು ಕಲ್ಯಾಣಕ್ಕೇನು ಇತ್ತೀಚಿನ ಮುಂಚೆಯಿಂದನೂ ನಾನು ಹೋಗ್ತಾ ಇದ್ರು ಕೂಡ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾನು ಬಸವ ಕಲ್ಯಾಣದಲ್ಲಿನೇ ವಾಸ್ತವ್ಯ ಇದ್ದುಕೊಂಡು ಎಲ್ಲ ಕಡೆಗೆ ತತ್ವ ಪ್ರಸಾರ ಕಾರ್ಯ ಮಾಡ್ತಾ ಇದ್ದೇನೆ. ನಾ ಇವತ್ತಿಗೂ ಕೂಡ ಕಲ್ಯಾಣದಲ್ಲಿ ನೀವು ಹೋದ್ರೆ ಬಸವ ಕಲ್ಯಾಣದ ಪ್ರತಿಯೊಂದು ಕ್ಷೇತ್ರ ನೆಲ ಇದೆಯಲ್ಲ, ಅದು ಬಸವಾದಿ ಶರಣರ ಪಾದಸ್ಪರ್ಶಗೊಂಡಿರ್ತಕ್ಕಂಥ ಪವಿತ್ರ ನೆಲ. ಅಲ್ಲಿ ಪ್ರತಿಯೊಂದು ನೆಲದ ಹೆಜ್ಜೆಗಳಲ್ಲಿ ಕೂಡ ಒಂದೊಂದು ಇತಿಹಾಸ ತೆರೆದುಕೊಳ್ತಾ ಹೋಗ್ತದೆ. ಸೊ ಇವತ್ತು ನೀವು ಬಸವ ಕಲ್ಯಾಣದಲ್ಲಿ ಸಾಕಷ್ಟು ಗವಿಗಳು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರ ಬದುಕನ್ನು ನೋಡಿದ್ರೆ ಶರಣರು ಕೊಟ್ಟಿರುವಂತ ತತ್ವಗಳು ಇಷ್ಟು ಅತ್ಯಮೂಲ್ಯವಾಗಿದ್ದಾವೆ. ಇವತ್ತು ಜಗತ್ತೆಲ್ಲ ಅದರ ಕಡೆ ಆಕರ್ಷಣೆಗೊಳ್ತಾ ಇದೆ. ಇಂಥ ಎಲ್ಲ ತತ್ವಗಳು ಬರೆದಿರ್ತಕ್ಕಂಥ ಶರಣರು ನಡೆಸಿರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಅದು ನಮ್ಮ ಇವತ್ತಿನ ದಿನಮಾನದ ದೃಷ್ಟಿಯಿಂದ ನೋಡಿದ್ರೆ ಬಹಳ ಕಷ್ಟದಿಂದ ಕೂಡಿತ್ತೇನೋ ಅಂತ ಅನಿಸ್ತದೆ. ಯಾಕಂತಂದ್ರೆ ಅವರು ವೈಭವದಲ್ಲಿ ಬದುಕಿದವರಲ್ಲ, ಸರಳತೆಯಲ್ಲಿಯೇ ಶಿವತ್ವವನ್ನು ಕಂಡಿರ್ತಕ್ಕಂಥವ್ರು, ಆಚರಿಸಿರ್ತಕ್ಕಂಥವ್ರು. ಇವತ್ತು ಶರಣರು ಪ್ರತಿಯೊಬ್ಬರು ಕೂಡ ತಾವು ಇರುವಂತ ಸ್ಥಳದಲ್ಲಿಯೇ ಒಂದು ಸಾಧನಾ ಸ್ಥಳವನ್ನಾಗಿ ಒಂದು ಗವಿಗಳನ್ನ, ಆ ವಿಶೇಷವಾಗಿ ಬಸವ ಕಲ್ಯಾಣದ ನೆಲ ಅದು ಕೊರೆದ್ರೆ ಗವಿ ಆಗುತ್ತೆ, ಕುಟ್ಟಿದ್ರೆ ಪುಡಿಯಾಗಿ ಮಣ್ಣಾಗ್ತದೆ. ಆ ತರ ವಿಶೇಷವಾಗಿರ್ತಕ್ಕಂಥ ರೆಡ್ ಸಾಯಿಲ್ ಇರ್ತಕ್ಕಂಥ ಮಣ್ಣದು. ಸೊ ಅಲ್ಲಿ ಪ್ರತಿಯೊಬ್ಬ ಶರಣರು ಕೂಡ ತಮ್ಮ ತಮ್ಮದು ಒಂದು ಸಾಧನೆಗಾಗಿ ಒಂದು ಗವಿಗಳನ್ನ
ಗವಿಗಳನ್ನು ಮಾಡ್ಕೊಂಡಿದ್ರು. ಆ ಗವಿಗಳಲ್ಲಿನೇ ಅವರು ತ್ರಿಕಾಲ ಲಿಂಗ ಪೂಜೆ, ವಚನ ಸಾಹಿತ್ಯ ರಚನೆ ಮತ್ತು ಪ್ರತಿದಿನ 3 ಹೊತ್ತು ಅಲ್ಲಿ ಸಮಯಕ್ಕೆ ಅನುಗುಣವಾಗಿ ಅವರು ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗ್ತಿದ್ರು. ಇವು ಕೂಡ ಗವಿಗಳು ನಿಮ್ಗೆ ಕಾಣಿಸಿಗ್ತಾವೆ. ಆ ಸ್ಥಳದಲ್ಲಿ ನಾವು ಹೋಗಿ ನಿಂತು ನೋಡಿದಾಗ ಅನಿಸುತ್ತೆ ಶರಣರು ಎಷ್ಟು ಸರಳವಾದ ಬದುಕಿನಲ್ಲಿನೇ ವಿಶೇಷವಾದ ಜೀವನ ಸಂದೇಶಗಳನ್ನು ಅವರು ಮಾನವ ಕುಲಕ್ಕೆ ಕೊಟ್ಟು ಹೋದ್ರು, ಬದುಕಿ ಹೋದ್ರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಬಸವದೇವರವ್ರೆ, ನೋಡ್ರಿ, ನೀವು ನಿರ್ಧಾರ ತೆಗೆದುಕೊಂಡ್ರಿ, ನೀವು ಅಧ್ಯಾತ್ಮ ಜೀವನ ನಂಗೆ ಬೇಕು, ಈ ಸಂಸಾರ ಜೀವನ ಬೇಡ ಅಂತ ಹೇಳಿ. ಅಲ್ಲಿಂದ ನೀವು ಹೊರಟಾಗ ನಿಮಗೆ ವಿಶಿಷ್ಟ ಅನುಭವಗಳು ಆದವು. ನೀವು ಸಾಕಷ್ಟು ಊರುಗಳನ್ನ ನೀವು ಸಂಚರಿಸಿದಿರಿ, ಉಳಿವಿಗೆ ಹೋಗಿರಿ, ಆಮೇಲೆ ಕುಡಲ ಸಂಗಮದೊಳಗ ನೀವು ಸ್ವಲ್ಪ ದಿವಸ ನೆಲೆ ನಿಂತಿರಿ. ವಿಜಯಪುರದ ಜ್ಞಾನ ಯೋಗಾಶ್ರಮದ ಅಲ್ಲಿನೂ ಕೂಡ ಸಿದ್ದೇಶ್ವರ 2 ವರ್ಷ ಜೊತೆಗಿದ್ದೀರಿ, ಅನುಭವ ಚಿಂತನೆ ಕೋಷ್ಟದಲ್ಲಿ. ಅಲ್ಲಿಂದ ನೀವು ನಿರ್ಧಾರ ಮಾಡಿದ್ಮೇಲೆ ತೆಗೆದುಕೊಂಡ ಅನುಭವಗಳು ಹೇಗಿವೆ, ಮತ್ತೆ ಅವು ನಿಮ್ಮ ಅನುಭವ ವಿಸ್ತಾರ ಏನಿದೆಯಲ್ಲ, ಬಹುಶಃ ಜನಸಾಮಾನ್ಯರಿಗೂ ಕೂಡ ನಾವು ತಿಳ್ಕೊಂಡ್ರೆ ಸಂತೋಷ ಆಗುತ್ತೆ, ಮತ್ತು ನಮಗೂ ಕೂಡ ಒಂದು ಜ್ಞಾನದ ಬೆಳಕು ಸಿಗೋಕ್ ಸಾಧ್ಯ ಇದೆ. ಈ ಒಂದು ಸನ್ಯಾಸಿ ಜೀವನ ಅಂತಾರಲ್ಲ, ಇದು ನಿಮ್ಮ ಆರಂಭ ಆಗಿದೆ ಹೇಗೆ, ಎಲ್ಲಿಂದ ಎಲ್ಲಿವರೆಗೆ ಬಂದ್ರಲ್ಲ, ಆ ಒಂದು ಜಂಗಮಶೀಲ ಸಂಸ್ಕೃತಿ ಏನಿದೆಯಲ್ಲ, ಆ ಯಾತ್ರೆ ಬಗೆಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಂಡು. ಖಂಡಿತ. ನಾನು ವಚನ ಸಾಹಿತ್ಯವನ್ನು ಓದಿದಾಗ ಬಸವಣ್ಣನವರು ಅನುಭವ ಮಂಟಪ ರಚನೆ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ 770 ಅಮರಗಣಗಳು, ಅಂದ್ರೆ ಆ ವಚನ ಸಂವಿಧಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು, ಅವರ ಆ ಎಲ್ಲ ವಚನ ವಿಚಾರಗಳನ್ನ ತಲೆ ಮೇಲೆ ಹೊತ್ಕೊಂಡು, ಅಂದ್ರೆ ಇಟ್ ಮೀನ್ಸ್ ಹೃದಯದಲ್ಲಿ ಅದನ್ನ ಅಳವಡಿಸಿಕೊಂಡು ಈ ಜಗತ್ತಿನ ಎಲ್ಲ ಮೂಲೆಗಳಿಗೂ ಸಂಚರಿಸಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥವ್ರು 1,96,000 ಚರಜಂಗಮರು ಅನ್ನೋದನ್ನ ನಾವು ವಚನಗಳಲ್ಲಿ ನೋಡ್ತೀವಿ. ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆ ಒಳಗಡೆ ಎಲ್ಲ ಸೌಕರ್ಯಗಳು ಇರತಕ್ಕಂಥ ಒಂದು ಫೋನ್ ಮುಖಾಂತರವಾಗಿ ನಾವು ಬರ್ತಾ ಇದೀವಿ ಅಂತಂದ್ರೆ ನಮ್ಗೆ ವ್ಯವಸ್ಥೆ ಆಗ್ತದೆ, ಹೋಗ್ಲಿಕ್ಕೆ ಗಾಡಿಗಳ ವ್ಯವಸ್ಥೆ ಇದೆ, ಟ್ರೈನ್ ವ್ಯವಸ್ಥೆ ಇದೆ. ಅವತ್ತು ಯಾವೂ ಇಲ್ಲದೆ ಇರುವಂತಹ ಕಾಲಘಟ್ಟದಲ್ಲಿ ಶರಣರು ಆ ತತ್ವಗಳಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಆ ತತ್ವಗಳನ್ನು ಚೆನ್ನಾಗಿ ತಿಳಿದುಕೊಂಡು ಆ ತತ್ವವನ್ನು ಜನರಿಗೆ ಎಲ್ಲ ಕಡೆಗೆ ಹೋಗಿ ಮುಟ್ಟಿಸೋದಂದ್ರೆ ಅದು ಬಿಗ್ ಟಾಸ್ಕ್ ಆಗಿತ್ತು. ಸೊ ಅಂತ ಸಂದರ್ಭದಲ್ಲಿ ಅವರು ಹೋಗಿರೋದನ್ನು ನೋಡಿದ್ರೆ, ಅವರು ಅಷ್ಟೊಂದು ಆ ಆತ್ಮದ ಉತ್ಸಾಹವನ್ನು ನೋಡಿದ್ರೆ ನನಗದು ಪ್ರೇರಣೆ ಕೊಡ್ತು. ಆಗ್ಲೇ ಹೇಳಿದಂಗೆ 12 ತಿರುಮರುವಾಗಿ 21 ಕಾಲಘಟ್ಟದಲ್ಲಿ ಇದೀವಿ. ಸೊ ಅವತ್ತೇ ಆ ಶರಣರು ಅಷ್ಟೆಲ್ಲವನ್ನೂ ಎದುರಿಸಿ ಇವತ್ತಿನ ಅಫ್ಘಾನಿಸ್ತಾನ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಈ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಶರಣರು ಹೋಗಿ ಆ ಶರಣರನ್ನು ಕರೆತಂದು ಅನುಭವ ಮಂಟಪದಲ್ಲಿ ಸೇರಿಸಿಕೊಂಡ್ರು. ಸೊ ಇವತ್ತು ನಮ್ಗೆ ಯಾಕೆ ಆಗ್ತಾ ಇಲ್ಲ? ಇವತ್ತಿನ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಇನ್ನುಳಿದ ತವದಲ್ಲಿ ಇದಾವೆ ಇರತಕ್ಕಂತ ಎಲ್ಲ ವಿರಕ್ತ ಮಠಗಳು ಆ ಬಸವ ಪರಂಪರೆಯನ್ನ ಸಾರ್ಲಿಕ್ಕಾಗಿಯೇ ಹುಟ್ಕೊಂಡಿರ್ತಕ್ಕಂಥವು. ಎಷ್ಟೋ ಜನ ಇವತ್ತು 800-900 ವರ್ಷಗಳ ಕಾಲ ಆ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ದಿನಮಾನದಲ್ಲಿ ಮಾಯೆ ಮಠಗಳನ್ನು ಬಿಟ್ಟಿಲ್ಲ. ಅಂದ್ರೆ ಮಾಯೆ ಅಂತಂದ್ರೆ ಒಂದಿಷ್ಟು ಎಲ್ಲೋ ವ್ಯವಸ್ಥೆಗೆ ಭಾಗಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಧರ್ಮ ತತ್ವಗಳನ್ನ, ಅಂದ್ರೆ ಇಲ್ಲಿ ಧರ್ಮ ಅಂತಂದ್ರೆ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಂತಲ್ಲ, ಆ ಮೂಲ ನೈತಿಕ ಆಗ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನ ಜನರಿಗೆ ಮುಟ್ಸೋರು ಯಾರು, ಆ ಜವಾಬ್ದಾರಿ ಯಾರ ಮೇಲಿದೆ ಅಂತ ನಾನು ವಿಚಾರ ಮಾಡಿದ್ರೆ ನನಗೆ ಶರಣರು ಆದರ್ಶ ಆದ್ರು. ಹಾಗಾಗಿ ನಾನು ಎಲ್ಲರಿಗೂ ಮುಟ್ಟಿಸಿ ನಾನು ಏನೋ ಒಂದು ಸಾಧಿಸ್ತೇನೆ ಅಂತ ಹೊರಟವನಲ್ಲ. ನಾನು ಈ ಆಧ್ಯಾತ್ಮಿಕ ಪಥಕ್ಕೆ ಬಂದಿರೋದೇ ನನ್ನ ಆತ್ಮೋನ್ನತಿಯನ್ನು ಮಾಡ್ಕೊಳ್ಬೇಕು, ಆ ಬಸವಾದಿ ಶರಣರು ಏನು ಕಂಡುಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಉನ್ನತಿಯನ್ನು ನಾನು ಅನುಭವಿಸಬೇಕನ್ನುವಂತ ವೀಕ್ಷೆಯಿಂದ ನಾನು ಬಂದಿರ್ತಕ್ಕಂಥವನು. ಸೊ ಆ ದಿಶೆಯಲ್ಲಿ ನಾನು ಪ್ರಯತ್ನ ಹಂತ ಹಂತವಾಗಿ ಮುಂದುವರಿತಾ ಬಂತು. ನಾನು ಇದಕ್ಕೆ ಫಸ್ಟ್ಗೆ ಬೇಕಾಗಿದ್ದೇನಂತಂದ್ರೆ, ಇವತ್ತು ಸಾಧನೆ ಅಂತಂದ್ರೆ ಮತ್ತೇನಿಲ್ಲ, ಅಧ್ಯಾತ್ಮ ಅಥವಾ ಸಾಧನೆ ಅಂತಂದ್ರೆ ಬೇರೆ ಏನಿಲ್ಲ. ಬಸವಾದಿ ಶರಣರೆಲ್ಲ ತಮ್ಮ ದೈನಂದಿನ ಬದುಕಿನೊಂದಿಗೆ ಅಧ್ಯಾತ್ಮವನ್ನು ಕಟ್ಟಿಕೊಟ್ಟವರು ಮತ್ತು ಅದನ್ನ ಸಂದೇಶ ಕೊಟ್ಟಿರ್ತಕ್ಕಂಥವ್ರು. ನಮ್ಮ ದೈನಂದಿನ ಬದುಕಿನೊಳಗೆ ಅದಿದ್ರೂ ಕೂಡ ತೋರಬಲ್ಲ ಗುರು ಸುಳಿಯನಾಗಿ ಅಂತ ಹೇಳ್ತಾರೆ. ಅಂದಕನ ಕೈ ಹಿಡಿದರೆ ಮುಂದನಾರು ಕಾಂಬರು ಕೇಳ ಮರುಳೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ತೋರುವಂತ ಗುರು ಇದ್ದಾಗ ಮಾತ್ರ ಅದು ನಾವು ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಆಗ್ತದೆ. ಸಾರೆ ಚೆಲ್ಲಾದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದನ್ನ ಅಂತ ಎಲ್ಲ ಕಡೆಗೆ ಬಿದ್ದರೂ ಕೂಡ ಅದು ಗೊತ್ತಾಗಬೇಕಲ್ಲ, ಅದನ್ನ ಗೊತ್ತು ಮಾಡಿಕೊಡೋನ ಗುರು ಅನ್ನೋದು ಒಂದು ವ್ಯಕ್ತಿ ಆಗಿರೋದಿಲ್ಲ, ತತ್ವ ಆಗಿರ್ತದ. ತತ್ವ ಎಲ್ಲ ಕಡೆಗೂ ಇದೆ, ಅದು ಜ್ಞಾನ ರೂಪವಾಗಿ, ಅರಿವಿನ ರೂಪವಾಗಿ. ಅದನ್ನ ಆ ಅರಿವಿನ ರೂಪದ ತತ್ವವನ್ನ ಮನಮುಟ್ಟುವಂತೆ ತಿಳಿಸಿಕೊಡುವಂತ ಒಬ್ಬ ವ್ಯಕ್ತಿ ಬಂದ್ರೆ ಅವನೇ ನಮ್ಗೆ ಸಾಕಾರ ಗುರು ಆಗ್ತಾನೆ. ಸೊ ಅಂತ ಸಾಕಾರ ಗುರು ಎಲ್ಲಿಂದ ಆ ಜ್ಞಾನವನ್ನು ಪಡಿತಾನಂದ್ರೆ, ಅದಕ್ಕಾಗಿ ಬಸವಾದಿ ಶರಣರು ತಮ್ಮ ವಿಚಾರಗಳು ಮುಂದೊಂದು ದಿನ ಇದು ನಶಿಸಿ ಹೋಗಬಾರದಂತೆ ವಚನಗಳಲ್ಲಿ ಬರೆದಿಟ್ಟು ಆ ವಚನಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೂಡ ಕೊಟ್ಟು ಹೋಗೋದನ್ನ ನಾವು ಕಲ್ಯಾಣ ಕ್ರಾಂತಿಯಲ್ಲಿ ನೋಡಬಹುದು. ಹಾಗಾಗಿ ಆ ವಚನಗಳಿಂದ ನಾನು ತಿಳಿದುಕೊಂಡಿದ್ದೇನಂತಂದ್ರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಅಧ್ಯಾತ್ಮವನ್ನು ನಾವು ಅಳವಡಿಸಿಕೊಂಡು ಬದುಕಬಹುದು ಅಂತ ನಾನು ತಿಳ್ಕೊಂಡು ನನ್ನ ಅಧ್ಯಾತ್ಮವನ್ನು ನನ್ನ ಒಂದು ಏನು ಮಾರ್ಗದಲ್ಲಿ ನಾನು ಅದನ್ನ ಕಂಡುಕೊಳ್ತಾ
ಹೊರಟಿದ್ದೀನಿ. ಎಷ್ಟೋ ವಿಷಯಗಳು ತಿಳಿದಿದ್ದಾವೆ, ಎಷ್ಟೋ ಅನುಭವಗಳಾಗಿದ್ದಾವೆ. ಬೇರೆ ಬೇರೆ ಸಾಕಷ್ಟು ಪ್ರದೇಶಗಳನ್ನ ಭೇಟಿ ಕೊಟ್ಟಿದ್ದೀವಿ. ಆಮೇಲೆ ನೀವು ಸ್ವಾವಲಂಬಿಯಾಗಿ ನೀವೇ ಅಡಿಗೆ ಮಾಡ್ಕೊಂಡು ಊಟ ಖಂಡಿತ ಅಂದ್ರೆ ಸಾಹಸಕ್ಕೆ ಕೈ ಹಾಕಿ ಒಬ್ಬ ನಿಜವಾದ ಸನ್ಯಾಸಿ ಮೊದಲಿಗೆ ಕಲಿಬೇಕಾಗಿರ್ತಕ್ಕಂಥ ವಿದ್ಯೆನೆ ತನ್ನ ಅಡಿಗೆನ್ ಮಾಡ್ಕೊಳ್ಳೋಕೆ. ಸೊ ನನಗೇನು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಮಾಡ್ಕೊಳ್ಳಿಕ್ಕೆ ಕಲ್ತಿದ್ದೀನಿ. ನಮ್ಮ ಸಿದ್ದೇಶ್ವರಪ್ಪ ಅವರು ಅಂದ್ರೆ ಜ್ಞಾನದ ತವನಿಧಿ. ಹೌದು, ಅವರು ಅಂದ್ರೆ ಎನ್ಸೈಕ್ಲೋಪೀಡಿಯಾ ಅಂತಾರ. ಆ ವಿಷಯವನ್ನು ಕೂಡ ವೇದೋಪನಿಷತ್ತುಗಳು ಹಿಡ್ಕೊಂಡು ವಚನ ಸಾಹಿತ್ಯ ಎಲ್ಲವನ್ನು ಕೂಡ ಯಾವುದನ್ನು ಅವರು ದೂರೀಕರಿಸಲಿಲ್ಲ. ಎಲ್ಲವನ್ನೂ ಒಪ್ಪಿಕೊಂಡ್ರು. ಎಲ್ಲವನ್ನೂ ಒಪ್ಪಿಕೊಂಡ್ರು ಮತ್ತು ಅದನ್ನು ಆ ಕುರಿತಂತೆ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ರು. ಮತ್ತೆ ಅವರ ಭಾಷಣ, ಅವರ ಒಂದು ಪ್ರವಚನ ಅಂದ್ರೆ ಇತಿಹಾಸನೇ. ಅಂತ ಒಂದು ಸ್ವಾಮೀಜಿ ಮತ್ತೆ ಹುಟ್ಟು ಬರ್ತಾರೋ ಇಲ್ಲ ಗೊತ್ತಿಲ್ಲ. ಅಂತ ಒಂದು ಶ್ರೇಷ್ಠ ಸಾಧನೆ ಮಾಡಿದಂತ ಅವರು ಸಿದ್ದೇಶ್ವರಪ್ಪ ಅವರು. ಅವ್ರ ಜೊತೆಗೆ ನೀವು 2 ವರ್ಷ ಕಲಿತೀರ ಜ್ಞಾನ ಯೋಗಾಶ್ರಮದೊಳಗೆ. ಆ ಅನುಭವ ನಮ್ಮ ಜೊತೆಗೆ ಹಂಚಿಕೊಳ್ಳೋಣ. ಅದು ನನ್ನ ಒಂದು ಸುಯೋಗನು ಅಂತ ಅನ್ಕೊಳ್ತೇನೆ. ನಾನು ವಿಶೇಷವಾಗಿ ಬಸವಾದಿ ಶರಣರ ವಚನಗಳು ಮತ್ತು ಆ ತತ್ವಗಳ ಸಾಧನೆಗಾಗಿ ನಾನು ಹೊರಟಿರ್ತಕ್ಕಂಥವನಾಗಿರೋದ್ರಿಂದ ವಿಶೇಷವಾಗಿ ಕೇವಲ ಒಂದು ವಚನದ ಮೇಲೆ 1 ತಿಂಗಳ ಗಂಟ್ಲೆ ಪ್ರವಚನ ಮಾಡ್ತಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಅಪ್ಪುಗಳನ್ನ ನಾವು ನೋಡಿದಾಗ ಅದು ನನಗೂ ಒಂದು ಸುಯೋಗ ಆಗಿ ಕೊನೆಯ 2 ವರ್ಷಗಳಲ್ಲಿ ಒಂದು 2 ತಿಂಗಳು ಅವ್ರ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಆಯ್ತು. ಒಂದು ಬಾಲ್ಕಿಯಲ್ಲಿ ಅವರ ಪ್ರವಚನ 1 ತಿಂಗಳು ನಡೆದಿತ್ತು. ಆ ಬಾಲ್ಕಿಯಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಚನಶಾಸ್ತ್ರ ರಹಸ್ಯ ಅನ್ನುವಂತ ಆರ್ ದಿವಾಕರ್ ಅವರು ಬರೆದಿರುವಂತಹ ಪುಸ್ತಕದ ಮೇಲೆ ಅಲ್ಲಿ ಚಿಂತನವನ್ನು ಏರ್ಪಡಿಸಿದ್ರು. ಪ್ರವಚನ 1 ಹೊತ್ತಾದ್ರೆ ಇನ್ನೂ 2 ಹೊತ್ತು ಅಲ್ಲಿ ಚಿಂತನೆಗಳು ನಡೀತಿದ್ದು. ಆ ಚಿಂತನೆಯಲ್ಲಿ ನಮ್ಗೆ ಆತ್ಮೀಯರಾಗಿರ್ತಕ್ಕಂಥ ಒಬ್ಬರು ಗುರುಗಳು ನಮ್ಗೆ ಕರೆಸಿದ್ರು. ನಾವು ಅಲ್ಲಿ ಭಾಗಿಯಾದ್ವಿ. ವಚನಶಾಸ್ತ್ರ ರಹಸ್ಯ ಅದು ನನಗೆ ಸಂಬಂಧಪಟ್ಟಿರುವಂತ ವಿಷಯ ಆಗಿತ್ತು ಅನ್ನುವಂತ ಉದ್ದೇಶ ಮತ್ತು ಅದನ್ನು ತಿಳ್ಕೊಳ್ಬೇಕನ್ನುವಂತ ಉದ್ದೇಶದಿಂದ ಹೋದಿವಿ. ಸೊ ಅಲ್ಲಿ ಪ್ರತಿಯೊಂದು ಚಿಂತನೆಗಳನ್ನು ಕೂಡ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳ ಸನ್ನಿಧಿಯಲ್ಲಿ ನಡೀತಿತ್ತು. ಸುಮಾರು ಒಂದು 30-40 ಜನ ಗುರುಗಳೆಲ್ಲ ಕೂಡ ಚಿಂತನೆ ಮಾಡ್ತಿದ್ದೀವಿ. ಸೊ ಅದರಿಂದ ನನಗೇನ್ ಲಾಭ ಆಯ್ತು ಅಂತಂದ್ರೆ ಸಾಕಷ್ಟು ತಾತ್ವಿಕ ಚಿಂತನೆಗಳನ್ನ ವಿಭಿನ್ನ ದೃಷ್ಟಿಕೋನದಿಂದ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈಗ ಒಮ್ಮೆ ಒಂದು ವಚನನೇ 10 ಸಲ ಓದಿದ್ರೆ 10 ಅರ್ಥಗಳನ್ನು ಕೊಡ್ತದೆ. ಸೊ ಆ ದಿಶೆಯೊಳಗೆ ಅನುಭವಿಗಳಾಗಿರ್ತಕ್ಕಂಥವ್ರ ಸನ್ನಿಧಿಯೊಳಗೆ ನಾವು ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ನನಗೆ ಜ್ಞಾನಕ್ಕೆ ಪೂರಕ ಆಗ್ತದೆ ಅಂತೇಳಿ ನಾವು ಅಲ್ಲಿ ಇದ್ದೀವಿ. ಬಹಳಷ್ಟು ಒಳ್ಳೆ ಅನುಭವಗಳು ಅಲ್ಲಿ ಸಿದ್ದೇಶ್ವರ ಅಪ್ಪುಗಳ ಚಿಂತನೆಯಲ್ಲಿ ಕಾಣ್ತದೆ. ಮತ್ತೆ ಇನ್ನು 2ನೇದಾಗಿ ಇಲ್ಲಿ ವಿಜಯಪುರದ ಬಬಲೇಶ್ವರದ ಕಾಕಂಡಿಕೆಯಲ್ಲಿ ಪೂಜ್ಯ ಶಿವಯೋಗೀಶ್ವರ ಸ್ವಾಮೀಜಿಯವರ ಒಂದು ಆಶ್ರಮದಲ್ಲಿ ನಡೆಯಿತು. ಸೊ ಆ ವಚನ ಚಿಂತನೆಯ ವಿಷಯ ಏನಾಗಿತ್ತಂದ್ರೆ 1 ತಿಂಗಳದು ಜೇಡರ ದಾಸಿಮಯ್ಯನವರ ವಚನಗಳ ಚಿಂತನೆ ಅಂತೇಳಿ. ಜೇಡರ ದಾಸಿಮಯ್ಯನವರ ಬಸವರಾಜ ಅವರ ಒಂದು ಪುಸ್ತಕವನ್ನು ಹಿಡ್ಕೊಂಡು ಚಿಂತನೆ ಆಯಿತು. ಅಲ್ಲಿನೂ ಕೂಡ ಬಹಳ ಅದ್ಭುತವಾದ ಚಿಂತನೆಗಳು ಹರಿದು ಬಂದು ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪುಗಳು ಸಾಕಷ್ಟು ವಿಷಯಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ತೇವೆ ಅಲ್ಲಿ. ಬಹಳ ಸಂತೋಷ. ನೀವೇ ಧನ್ಯರು. ಸಿದ್ದೇಶ್ವರ ಅಪ್ಪುಗಳು ಅಂದ್ರೆ ಆ ಜ್ಞಾನದ ಒಂದು ಏನಂತಂದ್ರೆ ಸಿದ್ದೇಶ್ವರ ಅಪ್ಪುಗಳು ಹೇಳಿದ ಮಾತು ನನಗೆ ಬಹಳ ಪ್ರೇರಣೆ. ಕೊನೆಗೆ ಅವರು ಇನ್ನೇನು ಲಿಂಗೈಕ್ಯರಾಗುವ ಒಂದು 15 ದಿವಸದ ಮುಂಚೆ ನಾವು ಅಲ್ಲಿದ್ದೀವಿ. ಅಂದ್ರೆ ಅವರು ಹುಷಾರ್ ತಪ್ಪಕ್ಕಿಂತ ಮುಂಚೆ 15 ದಿವಸ ಇನ್ನೇನು ಹೊರಟಿದ್ರು. ಅವರು ಕಾಕಂಡಿಕೆ ಮುಗಿಸಿ ಹೋಗುವಾಗ ಯಾರೋ ಒಬ್ರು ಪರಿಚಯಸ್ಥರು ಬಂದಿದ್ರು. ಅವರಿಗೆ ನಮ್ಮ ಪರಿಚಯ ಮಾಡಿಕೊಡ್ತಾ ಇದ್ರು, ಇವರು ಅಂತೇಳಿ. ಕೊನೆಗೆ ಅಲ್ಲಿ ನನ್ನ ಕಡೆಗೆ ಬಳು ಮಾಡಿ ಸಿದ್ದೇಶ್ವರ ಅಪ್ಪುಗಳು ಹೇಳಿದ್ರು. ಇವರು ಒಬ್ಬರು ಹೇಳಿದ್ರು ಇನ್ನೊಬ್ರು ಗುರುಗಳಿಗೆ ಇವರು ವಚನ ಚಿಂತನೆಯಲ್ಲಿ ಒಳ್ಳೆ ಖಂಡನಾತ್ಮಕ ಚಿಂತನೆಯನ್ನು ಇವ್ರು ಮಾಡ್ತಿದ್ರು ಅಂತ ಹೇಳಿ ಅವರಿಗೆ ಬಳು ಮಾಡಿ ಹೇಳಿ ನಕ್ರು. ಅದೇ ರೀತಿಯಾಗಿ ನನ್ನ ಕಡೆಗೆ ಅವರು ದೃಷ್ಟಿ ತಿರುಗಿಸಿ ನನಗೆ ಬಳು ಮಾಡಿ ಹೇಳಿದ್ರು. ಇವರು ಜೇಡರ ದಾಸಿಮಯ್ಯನವರು ಎಲ್ಲ ವಚನಗಳನ್ನ ಮಂಡನಾತ್ಮಕವಾಗಿ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಿದ್ರು ಅಂತೇಳಿ ಖುಷಿ ಕೊಟ್ರು. ನನಗೆ ಅದು ಇನ್ನೂ ಕೂಡ ಯಾವತ್ತೂ ಮರೆಯಲಾರದಿರ್ತಕ್ಕಂಥ ಒಂದು ನೆನಪದು. ಯಾಕಂದ್ರೆ ಅಂತಹ ಚಿಂತನೆಯಲ್ಲಿ ಅವರಲ್ಲಿ ನಾನು ಸರಿ ಎನಿಸ್ಕೊಳ್ಬೇಕಂದ್ರೆ ನಂದು ಕೂಡ ಒಂದು ಸೌಭಾಗ್ಯನೇ ಅಂತ ಅನ್ಕೊಳ್ಬೇಕಾಗ್ತದೆ. ಬಹಳ ಸಂತೋಷ. ಸಿದ್ದೇಶ್ವರ ಅಪ್ಪುಗಳ ಜೊತೆಗೆ ನಾವು ಯಾರು ಬರ್ತಾರಂದ್ರೆ ಜ್ಞಾನದಾಯಿಗಳೇ. ಹೌದು, ಎಲ್ಲ ಅವ್ರ ಸುತ್ತಲೂ ಅವ್ರ ಜ್ಞಾನದಾಯಿಗಳು ತುಂಬಿರ್ತಿದ್ರು. ಮತ್ತೆ ಅವ್ರ ಸಂತೃಪ್ತರಾಗಿ ಅವರಿಂದ ಒಂದು ದೀಕ್ಷೆ ಪಡೆದು ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಮನೆಗಳಿಗೆ ಹೋಗ್ತಿದ್ರು. ಮತ್ತೆ ಅಂತ ಒಂದು ಶ್ರೇಯಸ್ಸು ಸಿದ್ದೇಶ್ವರಪ್ಪ ಅವರ ಸಲ್ತದ. ನಿಜವಾಗಿ ಕೂಡ ನೀವು ಅದೃಷ್ಟವಂತರು ಅಂತ ಹೇಳ್ತಾ, ಈಗ ನೀವು ಸಾಕಷ್ಟು ಆಧ್ಯಾತ್ಮಿಕ ಶಿಬಿರಗಳನ್ನು ಮಾಡ್ತೀರಿ. ಅದು ಈಗಿನ ಅವಶ್ಯಕತೆ ಅದ. ಇವತ್ತು ನೋಡ್ರಿ, ಸಂಸ್ಕೃತಿ ಸಂಸ್ಕಾರ ಅನ್ನೋದು ಈಗ ನಾವು ಪಾಶ್ಚಾತ್ಯೀಕರಣ ಆದ್ಮೇಲೆ ಭಾರತೀಯತೆ ಒಳಗ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗ್ಯವು. ಇವತ್ತು ಮಧ್ಯಮ ವರ್ಗದವರುಕ್ಕಿಂತ ಉನ್ನತ ಮಧ್ಯಮ ವರ್ಗದವರು ಒಂದಿಷ್ಟು ಸ್ವೇಚ್ಛಾಚಾರ, ನಾವು ಆರಾಮಾಗಿರ್ಬೇಕು, ನಾವು ಸಾಕಷ್ಟು ದುಡ್ಡು ಮಾಡಬೇಕು, ಸಾಕಷ್ಟು ಮಕ್ಕಳಿಗೆ ಒಂದು ಆಸ್ತಿ ಮಾಡಬೇಕು, ಇದು ಬಹಳ ಬಂದ್ಬಿಟ್ಟದ. ಅಂದ್ರೆ ಏನು ಇದು ಆಧ್ಯಾತ್ಮಿಕದ ಕೊರತೆ ಇದೆ ಅಂತೀರಾ, ಅಥವಾ ಏನಾದ್ರೂ ಬುದ್ಧ ಹೇಳಿದಂಗೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತೀರಾ? ಅದು ಆಸೆ ದುರಾಸೆ ಆಗ್ಬಿಟ್ಟಿದೆ. ಹೇಗೆ ಈ ಒಂದು ಸಂದರ್ಭದೊಳಗ ಆಧ್ಯಾತ್ಮಿಕತೆಯ ಒಂದು ಅಗತ್ಯತೆ ಎಷ್ಟಿದೆ? ಬಹಳ ಇದೆ. ಹಿಂದೆಂದಿಗಿಂತಲೂ ಇವತ್ತು ತುಂಬಾ ಅಗತ್ಯವಾಗಿದೆ. ಒಂದು ಕಡೆಗೆ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾನ್ಬುದೆ ಅಂತ ಹೇಳ್ತಾರೆ. ಏನು ಕಡುದರ್ಪವೇರದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಿಗಿಲು ಕಾಣ ರಾಮನಾಥ ಅಂತೇಳಿ. ಅಂದ್ರೆ ಏನಾಗಿದೆ, ಇವತ್ತಿನ ಸಮಾಜಕ್ಕೆ ಕಡಿಗಿಲಿಲ್ದಂಗಾಗಿದೆ. ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋದ್ಮೇಲೆ ಆ ಸ್ವಾತಂತ್ರ್ಯ
ನಿಜವಾದ ಅರ್ಥವನ್ನು ಪಡ್ಕೊಳ್ಬೇಕಾಗಿತ್ತು. ಒಂದ್ ರೀತಿಯಿಂದ ಎಲ್ಲೋ ಅನಿಸ್ತದೆ ಸ್ವಾತಂತ್ರ್ಯ ನಿಜವಾದ ಅರ್ಥವನ್ನ ಕಳ್ಕೊಂತೇನೋ ಈ ಒಂದು ಆಧುನಿಕ ಜನಾಂಗದಿಂದ ಅಂತ ಅನಿಸ್ತದೆ. ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಕೇವಲ ಇನ್ನೊಬ್ಬರ ಒಂದು ಅಧಿಕಾರದಲ್ಲಿ ಇರದೇ ಇರೋದಷ್ಟೇ ಅಲ್ಲ. ಸ್ವಾತಂತ್ರ್ಯ ಯಾರಿಗೆ ಕೊಡ್ಲಾಕ್ ಆಗ್ತದಂತಂದ್ರೆ ಯಾರಲ್ಲಿ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳತಕ್ಕಂತ ಯೋಗ್ಯತೆ ಇದೆಯೋ ಅವ್ರಿಗೆ ಕೊಡ್ಲಾಕ್ ಆಗ್ತದೆ. ಸೊ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ನೋಡಿದ್ರೆ ನೀವು ಆಗ್ಲೇ ಹೇಳಿದ ಹಾಗೆ ಪಾಶ್ಚಾತ್ಯ ಒಂದು ಸಂಸ್ಕೃತಿಯ ಪ್ರಭಾವ ಅಂತ ನಮ್ಗೆ ಅನಿಸಿದ್ರು ಕೂಡ ಇವತ್ತೆಷ್ಟೋ ಪಾಶ್ಚಾತ್ಯರು ಭಾರತೀಯ ಮೂಲ ಸಂಸ್ಕೃತಿಯನ್ನ ಇಷ್ಟಪಡ್ತಾ ಇದ್ದಾರೆ. ಈಗ ಮಾಯನೇ ಹೀಗೆ. ಶರಣರು ಬಹಳ ಚೆನ್ನಾಗಿ ಮಾಯೆ ಅಂತಂದ್ರೆ ಬೇರೆ ಏನಲ್ಲ, ಮನದ ಮುಂದನ ಆಶೆಯೇ ಮಾಯೆ. ಮಾಯೆ ಅಂತಂದ್ರೆ ಯಾವ್ದು ಇಲ್ಲ ಅದೇ ಅಂತ ಕಾಣಿಸ್ತದ, ಅದನ್ನ ಹಿಡ್ಲಿಕ್ಕೆ ಹೋದ್ರೆ ಇರಲ್ಲ, ಅದು ಅದಕ್ಕೆ ಮಾಯೆ ಅಂತಾರೆ. ಮರೀಚಿಕೆ ಜಲ ಇದ್ದಂಗೆ. ಹಂಗಾಗಿ ಇವರು ಎಲ್ಲೋ ಒಂದು ರೀತಿಯಿಂದ ಆಕರ್ಷಿತರಾಗಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತು, ಅಧ್ಯಾತ್ಮ ಸಂಪತ್ತವನ್ನ, ಸಂಸ್ಕಾರವನ್ನ ಕಡೆಗಣಿಸಿ ಪಾಶ್ಚಾತ್ಯದ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಇನ್ನೊಂದು ಏನಿದೆ ಅಂತಂದ್ರೆ ನಮ್ಮಂತ ಗುರುಗಳು ಯಾರೇ ಇರಬಹುದು, ಗುರು ಅಂತ ಕರಿಬೇಕಾದ್ರೆ, ಶಿಷ್ಯ ಅಂತ ಕರಿಬೇಕಾದ್ರೆ ಗುರು ಶಿಷ್ಯ ಸಂಬಂಧವಾದ ಬಗೆ ಹೇಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರು ಆದವರು ಶಿಷ್ಯರ ಪ್ರತಿಯೊಂದು ಕುಂದುಕೊರತೆಗಳನ್ನ ಕೇಳಿ ಅವ್ರು ತಪ್ಪುವಾಗ್ಲೇ ತಿದ್ದಿ ಬಿಡ್ತಿದ್ರು. ಆದ್ರೆ ಇವತ್ತು ಗುರು ಅನ್ನುವಂತಕ್ಕಂಥವ್ರು, ಮಠಗಳಂತಕ್ಕಂಥವು ಕೂಡ ಐಷಾರಾಮಿ ಕೇಂದ್ರಗಳಾಗಿದಾವೆ. ಸೊ ಇವತ್ತು ಒಬ್ಬ ಮಠಕ್ಕೆ ಹೋಗ್ಬೇಕಾದ್ರೆ ಅಥವಾ ಒಬ್ಬ ಗುರುವನ್ನು ನಾವು ಮಠಕ್ಕೆ ಮಾಡಬೇಕಾಗಿದ್ರೆ ಭಕ್ತರು ಆ ಜ್ಞಾನವನ್ನು ನೋಡಿ ತಗೊಂಡ್ಬರ್ತಿದ್ರು ಮುಂಚೆ. ಇವತ್ತು ಹಾಗಿಲ್ಲ. ಹಾಗಾಗಿ ಮಠಗಳು ಮತ್ತು ಸಾಮಾಜಿಕ ಜನರ ಒಂದು ಬಾಂಧವ್ಯ ಕೆಟ್ಟಿದ್ರಿಂದ ಕೇವಲ ಮಠಗಳನ್ನು ಮಾತ್ರ ದೂರ್ತಾ ಇಲ್ಲ ನಾನು, ಅಂತ ಗುರು ಹಿರಿಯರು ಕೂಡ ಇವತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಪಡಿತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನು ಕಳೆದುಕೊಂಡಿದ್ರಿಂದ ಇವತ್ತು ಸಮಾಜ ವಿಘಟಿತ ಆಗಿದೆ ಅಂತ ಅನಿಸ್ತದೆ. ಹಾಗಾಗಿ ಇವತ್ತಿನ ಮನುಷ್ಯರಿಗೂ ಕೂಡ ಇವತ್ತಿಲ್ಲ ನಾಳೆ ಖಂಡಿತವಾಗ್ಲಿ ಗೊತ್ತಾಗಲೇಬೇಕು. ಯಾಕಂದ್ರೆ ಅಂತಿಮ ಸತ್ಯ ಅದು. ಹಿಂದಿನ ನಮ್ಮ ಋಷಿ ಮುನಿಗಳಿಂದ ಹಿಡಿದು, ಸಂತರಿಂದ ಹಿಡಿದು, ಶರಣರಿಂದ ಹಿಡಿದು ಎಲ್ಲರೂ ಕೊಟ್ಟಿರ್ತಕ್ಕಂಥ ಸಂದೇಶ ಅದು ಮಾನವ ಕುಲಕೋಟಿಯನ್ನ ಆಧ್ಯಾತ್ಮಿಕವಾಗಿ ಸಂಪತ್ತುಗೊಳಿಸ್ತಕ್ಕಂಥದ್ದೇ ಇದೆ. ಸೊ ಅದು ಅಲ್ಲಿಗೆ ಬರಬೇಕು. ಇಷ್ಟೇ ನಾವು ಒಂದ್ ಸ್ವಲ್ಪ ತಿರುಗಿ ಬರಬೇಕಾಗ್ತದೆ. ಸೊ ಆಧ್ಯಾತ್ಮಿಕದಿಂದನೇ ನಮಗೆ ನಿಜವಾದ ನೆಮ್ಮದಿ ಸಿಗ್ತದೆ. ಖಂಡಿತ ಈ ತರ ಶಿಬಿರಗಳ ಅವಶ್ಯಕತೆ ಇದೆ. ಬಸವದೇವರವ್ರೆ, ಈಗ ನೋಡ್ರಿ, ನೀವು ನಿಮ್ಮ ಪ್ರವಚನದೊಳಗ ಶರಣರ ಜೀವನ ಸಿದ್ಧಾಂತದ ಮೇಲೆ ಒಂದಿಷ್ಟು ಬೆಳಕು ಚೆಲ್ತೀರಿ, ಮತ್ತೆ ನೈತಿಕತೆ, ಕೌಟುಂಬಿಕ ಸಾಮರಸ್ಯ ಈ ಕುರಿತಂತೆ ಕೂಡ ನೀವು ಮಾತಾಡ್ತೀರಿ. ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ಶರಣರೇ. ಯಾಕಂದ್ರೆ ಅಲ್ಲಿ ಜೇಡರ ದಾಸಿಮಯ್ಯನವರು ನೋಡ್ರಿ, ಅಲ್ಲಿ ಸತಿಪತಿಗಳೊಂದಾದ ಭಕ್ತಿ ನಮ್ಮ ಸತಿಯೊಡನೆ ಒಂದಾಗಿರ್ಬೇಕಾದ್ರೆ ಹೇಗೆ ಅದು ಒಂದು ಮಾರ್ಗದರ್ಶಿ ಸೂತ್ರವನ್ನು ಅವರು ಸಿದ್ಧಪಡಿಸ್ತಾರೆ. ಸತ್ಯ. ಅದು ಏನು ಕೌಟುಂಬಿಕ ಸಾಮರಸ್ಯ ಒಂದು ಬರೋ ನಿಟ್ಟಿನೊಳಗೆ ಆ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡು ಒಂದೆರಡು ಮಾತುಗಳನ್ನ ಹೇಳ್ಬೋದಾ? ಈಗ ನೋಡಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಂಗಿ ಅಂತ ಹೇಳಿದರು. ಇವತ್ತು ಸತಿಪತಿಗಳ ಬಾಂಧವ್ಯ ಹೇಗಾಗಿದೆ? ದಾಸಿಮಯ್ಯವರ ಪತ್ನಿ ಹೆಸರು ದುಗ್ಗಳೆ ಅಂತೇಳಿ. ಅವರು ಕೂಡ ವಚನಗಳನ್ನು ಬರೆದಿದ್ದಾರೆ. ಆದ್ಯ ವಚನಕಾರರಂತೆ ಕೆಲವೊಂದು ಸಂಶೋಧಕರು ಹೇಳಿದ್ರು ಕೂಡ ಅವರೆಲ್ಲ ಬಸವಾದಿ ಶರಣರ ಸಮಕಾಲೀನರಲ್ಲಿಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಯಾಕಂದ್ರೆ ದುಗ್ಗಳೆ ವಚನಗಳಲ್ಲಿ ಬಸವಣ್ಣ, ಅಲ್ಲಮಪ್ರಭು ಎಲ್ಲರನ್ನು ಹೋಗಿದ್ದಾರೆ. ಹಾಗಾಗಿ ಸೊ ಅವರಿಬ್ರು ಬಾಂಧವ್ಯದ ಬಗ್ಗೆ ಒಂದು ಚಿಕ್ಕ ಒಂದು ಕಥೆನೇ ಬರ್ತದೆ. ಒಬ್ಬ ಸಾಧಕ ಕೇಳಿದರಂತೆ ಜೇಡರ ದಾಸಿಮಯ್ಯನವರಿಗೆ, ನಾನು ವಿವಾಹ ಆಗ್ಬೇಕು ಆಗ್ಬಾರ್ದು ಅನ್ನುವಂತ ಒಂದು ಪ್ರಶ್ನೆ ಇಟ್ಕೊಂಡು ಜೇಡರ ದಾಸಿಮಯ್ಯನವರು ಕೇಳಿದರಂತೆ. ಜೇಡರ ದಾಸಿಮಯ್ಯನವರು ಅವಾಗ, ಇಲ್ಲಿ ಹೇಳೋದು ಉಚಿತ ಅಲ್ಲ, ನಾಳೆ ನಮ್ಮ ಮನೆಗೆ ಬಾ, ಅಲ್ಲೇ ಹೇಳ್ತೇನೆ ಅಂತಂದ್ರಂತೆ. ಸೊ ಮಾರನೇ ದಿವಸ ಸಾಧಕ ಅವ್ರ ಮನೆಗೆ ಹೋದ್ಮೇಲೆ ಕರೆದು ಅವ್ರ ಆದರಾತಿಥ್ಯ ಮಾಡ್ಕೊಂಡು ವಿಭೂತಿ ಧಾರಣೆ ಎಲ್ಲ ಮಾಡ್ಕೊಂಡು ಪ್ರಸಾದಕ್ಕೆ ಕೂತ್ರಂತೆ. ಪ್ರಸಾದ ಕೂತ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯನವರು ಹೇಳಿರಂತ ದುಗ್ಗಳೆ ನನಗೆ ಒಂದು ದೀಪವನ್ನು ಹಚ್ಕೊಂಡು ಬಾ ಅಂತ ಹೇಳಿದ್ರಂತೆ. ಮಧ್ಯಾಹ್ನದ ಸಮಯದೊಳಗೆ ದೀಪ ಅಂತಂದು ಹಚ್ಚಿಟ್ರು. ಆಯ್ತು, ಪ್ರಸಾದ ಎಡೆ ಮಾಡು ಅಂದ್ರಂತೆ. ಪ್ರಸಾದ ಎಡೆ ಮಾಡೋಕ್ಕಿಂತ ಪೂರ್ವದಲ್ಲಿ ದುಗ್ಗಳೆ ಏನ್ ಮಾಡಿರಂತೆ, ಒಂದು ತಟ್ಟೆಯಲ್ಲಿ ಒಂದಿಷ್ಟು ನೀರು, ಒಂದು ಸೂಜಿಯನ್ನ ಅದರೊಳಗೆ ಇಟ್ಟು ತಂದಿಟ್ರಂತೆ. ಈ ಸಾಧಕನಿಗೆ ಒಂದಿಷ್ಟು ಪ್ರಶ್ನೆಗಳ ತಲೆಯಲ್ಲಿ ಹುಡ್ತಾ ಹೋದು. ಏನಿದು ಇಂತ ಮಟ್ಟ ಮಧ್ಯಾಹ್ನದೊಳಗಡೆ ಬೆಳಕಿದೆ, ಇಲ್ಲಿ ದೀಪ ಹಚ್ಚಿ ಇಡಂತ ಹೇಳಿರ್ತಕ್ಕಂತ ಗಂಡ ಇವ್ರು ಹೆಂಡತಿ ಅಂತಾರಂದ್ರೆ ಏನೂ ಪ್ರಶ್ನೆ ಮಾಡಲ್ದೆ ದೀಪಾನು ತಂದಿಟ್ರು, ಇನ್ನು ಪ್ರಸಾದ ಎಡೆ ಮಾಡಂತಂದ್ರೆ ಒಂದ್ ತಟ್ಟೆ ನೀರು ಸೂಜಿ ಇಟ್ರು. ಏನ್ ಇವ್ರದ್ದು ತಿಳಿತಾ ಇಲ್ಲ ಅಂತಂದಂತೆ. ಅಷ್ಟು ಇಟ್ಬಿಟ್ಟು ಪ್ರಸಾದ ಎಡೆ ಮಾಡಿ ಪ್ರಸಾದ ಇಬ್ರು ಮುಗಿಸ್ಬಿಟ್ಟು ಎದ್ರಂತೆ. ಎದ್ದ ಮೇಲೆ ಆ ಸಾಧಕನ ತಲೆಯಲ್ಲಿ ಪ್ರಶ್ನೆ ಬಂದು ಕೇಳಿದ್ರು, ಅಲ್ಲ ದಾಸಿಮಯ್ಯನವರೇ, ಈ ರೀತಿ ನೀವು ಮಾಡಿದ್ ನನಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರಂತೆ. ಏನು? ದೀಪವನ್ನು ಹಚ್ಚಿಡಂತೆ. ನೋಡಪ್ಪ, ದೀಪ ಹಚ್ಚಿಡಂತ ನಾನಂದೆ, ಈಗ ನಿನ್ ಪ್ರಶ್ನೆ ಬಂತು. ಆ ಸಮಯದಲ್ಲಿ ನನ್ನ ಹೆಂಡತಿ ಆ ದೀಪವನ್ನು ಹಚ್ಚಿ ಯಾಕೆ ಇಡಬೇಕು ಅಂತ ನನ್ನನ್ನ ಟೀಕೆ ಮಾಡ್ಲಿಲ್ಲ ಅಥವಾ ಪ್ರಶ್ನೆ ಮಾಡ್ಲಿಲ್ಲ. ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅಂತಂದ್ರೆ ಅವಳಿಗೆ ಗೊತ್ತು ನಾನು ಹೇಗಿದ್ದೇನೆ ಅನ್ನೋದು. ನನ್ನನ್ನು ಚೆನ್ನಾಗಿ ಅವಳು ಅರ್ತಿದ, ಗಂಡನನ್ನ ಚೆನ್ನಾಗಿ ಆಕೆ ಅರ್ತಿದ್ರಿಂದ ದೀಪವನ್ನು ಈಡನ್ಲಿಕ್ಕೆ ಒಂದು ಕಾರಣ ಇದ್ದೇ ಇರಬಹುದು ಅಂತ ಹೇಳಿ ಮರು ಮಾತನಾಡದೆ ತಂದು ಇಟ್ಲು. ಅದ್ರ ಅರ್ಥ ಹೆಣ್ಮಗಳಿಗೆ ಸ್ವಾತಂತ್ರ್ಯ ಎಲ್ಲ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಆ ಹೆಂಡತಿಗೆ ಗಂಡನ ಮೇಲೆ ಅಷ್ಟು ವಿಶ್ವಾಸ ಇತ್ತು ಅಂತ. ಅದು ಒಂದು ಕಾರಣಕ್ಕಾಗಿ ಇಟ್ಲು.
ಇನ್ನು ಎರಡನೇದ ತಟ್ಟೆ ಮತ್ತು ಸೂಜಿ ನೀರು ಯಾಕಿಟ್ರಿ ಅಂತ ಕೇಳಿದ್ರೆ, ನಾವು ಕಳೆದ 30 ವರ್ಷದಿಂದ ನಮ್ ಸತಿಪತಿಗಳ ಸಂಸಾರ ನಡೀತಾ ಇದೆ. ಅವತ್ತಿನಿಂದ ಇವತ್ತಿನ ಮಠ ಅವಳು ಪ್ರಸಾದವನ್ನು ಎಡೆ ಮಾಡುವಾಗ ಒಂದ್ ಅಗಳು ಬಿದ್ರೆ, ಅನ್ನ ಕೆಳಗ್ ಬಿದ್ರೆ, ಅಥವಾ ನಾನು ಉಣ್ಣುವಾಗಾದ್ರೂ ನನ್ನ ಕೈ ಜಾರಿ ಅನ್ನ ಬಿದ್ರೆ, ಆ ಸೂಜಿಯಿಂದ ಅನ್ನದ ಅಗಳನ್ನ ಚುಚ್ಚಿ ನೀರಿನಲ್ಲಿ ತೊಳೆದು ಅದನ್ನ ಸ್ವೀಕರಿಸಬೇಕು. ಯಾಕಂದ್ರೆ ಅನ್ನವೇ ಪರಬ್ರಹ್ಮ. ಯಾಕಂದ್ರೆ ಅನ್ನದಲ್ಲಿನೇ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತಹ ತತ್ವವನ್ನ, ಪ್ರಸಾದವನ್ನು ಕೆಡಿಸಬಾರದು ಅನ್ನೋ ತತ್ವಕ್ಕಾಗಿ ಅದನ್ನ ಇಡ್ತಾ ಇದೀವಿ. ಆದ್ರೆ ಒಂದು ವಿಶೇಷ ಏನಂತಂದ್ರೆ 30 ವರ್ಷದಿಂದ ಅವಳು ಕೂಡ ಒಂದ್ ಅಗಳನ್ನು ಚೆಲ್ಲಿಲ್ಲ, ನಾನು ಕೂಡ ಒಂದಗಳನ್ನ ಚೆಲ್ಲಿಲ್ಲ. ಹಾಗಾಗಿ ಅದು ತಟ್ಟೆ ಸೂಜೆ ನೀರು ಹಾಗೆ ಇಡ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಇಷ್ಟೇ, ಆ ಒಂದು ಪ್ರಸಂಗವನ್ನ ಮದುವೆ ಆಗುವುದಾದ್ರೆ ಒಂದು ಒಳ್ಳೆಯ ಬಾಂಧವ್ಯ ವಿಶ್ವಾಸ ಇದ್ರೆ ನೀನ್ ಮದುವೆ ಆಗ್ರಿ. ಕೆಲವೊಂದು ಹೇಗಿರ್ತದಂತಂದ್ರೆ ಇವತ್ತಿನ ದಿವಸದಲ್ಲಿ ಲವ್ ಮ್ಯಾರೇಜ್ ಇರ್ತದೆ, ಒಂದು ಅರೇಂಜ್ ಮ್ಯಾರೇಜ್ ಇರ್ತದೆ. ಲವ್ ಮ್ಯಾರೇಜ್ ಅಂತಂದ್ರೆ ಇಷ್ಟೇ, ಪ್ರೀತಿಸಿ ಮದುವೆ ಆಗೋದು, ಒಬ್ಬರನ್ನೊಬ್ರು ಅರ್ಥ ಮದುವೆ ಆಗೋದು. ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಅದೇನ್ ತಪ್ಪಲ್ಲ, ಮದುವೆ ಆದ್ಮೇಲಾದ್ರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸಬೇಕಾಗ್ತದೆ. ಇವೆರಡೂ ಇರದೇ ಅಂತಂದ್ರೆ ಲವ್ ಮ್ಯಾರೇಜ್ ಫೇಲ್ ಆಗ್ತದೆ, ಅರೇಂಜ್ ಮ್ಯಾರೇಜ್ ಫೇಲ್ ಆಗ್ತದೆ. ಹಾಗಾಗಿ ಆ ಜಡದಾಸೆ ಮೇಲೆ ಸಾಧಕನವರಿಗೆ ನಿಮ್ಮ ಈ ಶಿಬಿರದೊಳಗೆ ಇಂತಹ ಕಥೆಗಳನ್ನು ಹೇಳಿದಾಗ ಖಂಡಿತವಾಗಿ ಕೂಡ ಅಂದ್ರೆ ಪರಿಣಾಮ ಬೀರುತ್ತದೆ. ನೀವು ದಾಂಪತ್ಯವನ್ನ ಸುಧಾರಿಸಬಹುದು. ಎಷ್ಟೋ ದಾಂಪತ್ಯದಲ್ಲಿ ಇವತ್ತು ಬಿರುಕುಗಳದ, ಹೊಸ ಹೊಸ ಪೀಳಿಗೆಯವರಿಗಂತೂ ಇವತ್ತು ದಾಂಪತ್ಯ ಅನ್ನೋದು ಬಹಳ ಅವಶ್ಯಕತೆ ಇದೆ ಇವತ್ತು. ಹಿಂಗಾಗಿ ಯಾಕಂದ್ರೆ ಮದುವೆ ಆದ ಒಂದು ವರ್ಷದಲ್ಲೇನೆ ಡೈವರ್ಸ್ ತಗೊಳ್ಳುವಂತ ಪರಿಸ್ಥಿತಿ ಒಂದು ಖಂಡಿತವಾಗಿ ಕೂಡ ಇದು ಬಹಳ ಅವಶ್ಯಕತೆ ಇದೆ. ಈ ಒಂದು ಕೆಲಸ ಮಾಡ್ತಾ ಇರೋದು ಒಂದು ಸತ್ಕಾರ್ಯ, ಸಮಾಜ ಪರಿವರ್ತನೆ ಕಾರ್ಯ ಅಂತ ನಾವು ಹೇಳ್ತೀವಿ. ಒಟ್ಟಾರೆ ಬಸವದೇವರವರೇ, ನಿಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನದ ಒಂದು ಅದರೊಳಗ ಸಾಕಷ್ಟು ದಾರಿಯನ್ನು ಸವಿಸಿರಿ, ಇನ್ನು ಮುಂದೆ ಸವಿಸೋದು ಬಹಳ ಅದ. ಹೇಗೆ ನಿಮಗೆ ಈ ಒಂದು ಜೀವನ, ಒಂದು ಜನಸಾಮಾನ್ಯರ ಜೊತೆಗಿನ ಬದುಕು, ಸರಳವಾದ ಬದುಕು, ಮತ್ತೆ ನಿಮಗೆ ಹೆಚ್ಚು ನಿಮ್ದು ಬೇಡಿಕೆನೂ ಇಲ್ಲ, ನಿಮ್ದು ಖಂಡಿತ ಜೀವನ ಸರಳವಾಗಿದೆ. ಗಾಂಧೀಜಿ ಹೇಳ್ದಂಗೆ ಗಾಂಧೀಜಿ ಬೇಡಿಕೆ ಬಹಳ ಕಡಿಮೆ ಇತ್ತು, ಆದ್ರೆ ವಿಚಾರಗಳು ಬಹಳ ಉನ್ನತವಾಗಿದ್ದು. ಆ ಒಂದು ತತ್ವವನ್ನು ತಾವು ಅನುಸರಿಸ್ತಾ ಇದ್ದೀರಿ ಮತ್ತು ಅದರಲ್ಲಿ ಸಾಕಷ್ಟು ಮುಂದೆ ಹೋಗಿರಿ. ಹೇಗೆ ನಿಮಗೆ ಈ ಒಂದು ಜೀವನ ಸಂತೃಪ್ತಿ ಕೊಟ್ಟದ, ಮತ್ತೆ ಸರಳ ಜೀವನ ಮಾಡ್ಲಿಕ್ಕೆ ಸಮಾಜದೊಳಗೆ ಎಷ್ಟು ಅವಕಾಶಗಳಿದಾವು, ನೀವೇನು ಕರೆ ನೀಡ್ತೀರಿ? ಕೊನೆಯದಾಗಿ ಹೇಳ್ಬೇಕಂದ್ರೆ ಅದಕ್ಕೂ ಕೂಡ ನನ್ನ ಶರಣರೇ ಪ್ರೇರಣೆ ಅಂತ ಹೇಳ್ತೀನಿ. ಬೇಡುವಾತ ಜಂಗಮವಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ನಾವು ಜಂಗಮ ಆಗಿ ಮನೆ ಬಿಟ್ಟು ಹೊರಟು ನಮ್ಮ ಸಾಧನಾ ಜೀವನವನ್ನು ನಡೆಸ್ತಾ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು ಅದು ಉದರ ಪೋಷಣೆಗಾಗಿ ಅಲ್ಲ, ನಮ್ಮ ಆತ್ಮಸಂತೃಪ್ತಿಗಾಗಿ. ಅದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೀವಿ. ಸೊ ಅದನ್ನ ನಾವು ನಿಜವಾದ ಅರ್ಥದಲ್ಲಿ ನಾವು ಮಾಡ್ತಾ ಇದ್ದಾಗ ಅದನ್ನ ತಿಳಿದುಕೊಳ್ಳುವಂತ ಹೃದಯಗಳು ಸಾಕಷ್ಟಿದ್ದಾರೆ. ಸೊ ಅವರು ಏನು ನಮ್ಮನ್ನ ತಿಳಿದು ನಮ್ಗೊಂದು ಹೊತ್ತಿನ ಪ್ರಸಾದವೋ ಒಂದಿಷ್ಟು ಬಟ್ಟೆನೋ ಅಥವಾ ಹೋಗ್ಲಿಕ್ಕೆ ಒಂದಿಷ್ಟು ಖರ್ಚು ಕೊಟ್ರೆ ಅವ್ರು ಕೊಡ್ಲಿ ಬಿಡ್ಲಿ. ನಾನು ಒಂದು ಮನೆ ಬಿಟ್ಟಾಗ ಒಂದು ವಿಚಾರ ಮಾಡ್ಕೊಂಡು ಹೊರಟಿದ್ದೆ, ನನ್ನ ಕಡೆ 500 ರೂಪಾಯಿ ಇದ್ರೆ 2 ಊರು ಹೋಗುವಷ್ಟು ಇದ್ರೆ ಮಾತ್ರ ಮುಂದೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಹೋಗಿ ಹೊಳ್ಳಿ ಬರುವಷ್ಟು ಇರ್ಬೇಕು ನನ್ನ ಕಡೆ, ಇಲ್ಲಾಂದ್ರೆ ಹೋಗಂಗಿಲ್ಲ, ಒಂದೇ ತೋಲಿ ಕೂತ್ಕೊಂಡು ಅಧ್ಯಯನ ಮಾಡ್ಬೇಕು ಅನ್ನುವಂತ ವಿಚಾರ. ಅಂದಿನಿಂದ ಸುಮಾರು 12 ವರ್ಷದಿಂದ ಕೂಡ ಎಲ್ಲಿನೂ ಕೂಡ ನನಗೆ ನನ್ನ ಗುರುದೇವರು ನಿಲ್ಲಿಸಿಲ್ಲ ಮತ್ತು ನನಗೇನು ತೊಂದರೆನೂ ಕೊಟ್ಟಿಲ್ಲ. ಹಾಗೆ ನನ್ನ ಆರೋಗ್ಯನೂ ಕೂಡ ಬಹಳ ಉನ್ನತವಾಗಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಇವತ್ತು ನಾವು ಏನೇ ಒಂದು ಕಾರ್ಯ ಮಾಡಿದ್ರು ಕೂಡ 100% ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೆ ಮಾತ್ರ ಅದು ಫಲಿಸ್ತದೆ. ಇದು ನಾನು ಇಷ್ಟಪಟ್ಟು ಮಾಡ್ತಕ್ಕಂಥ ಜಂಗಮ ಕಾರ್ಯ. ಇದನ್ನ ಯಾವುದೇ ಒಂದು ಕಾಯಕ ಆದ್ರೂ ಕೂಡ, ಯಾವುದೇ ಒಂದು ಕಾರ್ಯ ಆದ್ರೂ ಕೂಡ ಅದಕ್ಕೆ ಅದರೇ ಜವಾಬ್ದಾರಿ ಇರ್ತದೆ. ಅದನ್ನ ನಾವು ತಿಳಿದುಕೊಂಡು ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಸಮಾಜ ಉನ್ನತವಾಗಿ ನಡೀತದೆ ಅನ್ನುವಂತ ಮಾತು ನನಗನ್ನಿಸ್ತದೆ. ಬಹಳ ಅದ್ಭುತ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಬಸವದೇವರವರೇ. ನಿಮ್ಮ ಒಂದು ಜೀವನದ ಯಾತ್ರೆಯನ್ನು ಹೇಳಿದ್ರಿ, ಹಾಗೇನೆ ಬಸವಾದಿ ಪ್ರಮಥರು ನಿಮ್ಮ ಮೇಲೆ ಮಾಡಿದಂತ ಪ್ರಭಾವ ಅದೇ ನಿಮಗೆ ಆಧ್ಯಾತ್ಮದೆಡೆಗೆ ಕರ್ಕೊಂಡು ಬಂತು. ಮತ್ತೆ ಅಕ್ಕಮಹಾದೇವಿಗೂ ಅದೇ. ಅಂದ್ರೆ ಸಾಕಷ್ಟು ಶರಣರು ಹಿಂದಿನ ಕಾಲದೊಳಗ, ಆ ಒಂದು 12ನೇ ಶತಮಾನದೊಳಗ ಈ ಆಧ್ಯಾತ್ಮದತ್ತ ಒಂದು ಅನುಭವದತ್ತ ಮುಖ ಮಾಡಿದ ಹಾಗೆ ನೀವು ಅದರಲ್ಲಿ ಆಸಕ್ತಿ ತೆಗೆದುಕೊಂಡದ್ದು ನಿಜವಾಗಿ ಕೂಡ ಒಂದು ಸಮಾಜಕ್ಕೆ ಒಂದು ದೊಡ್ಡ ಕಾಣಿಕೆ ಅಂತ ನಾನು ಹೇಳ್ತೀನಿ. ಮತ್ತೆ ನಿಮ್ಮ ಜೀವನ ಏನಿದೆ ಅಲ್ಲ, ಈ ಒಂದು ಆಧ್ಯಾತ್ಮ ಜೀವನ ಸರಳವಾಗಿದ್ರು ಸುಂದರವಾಗಿದೆ ಮತ್ತು ಅತ್ಯಾಕರ್ಷಕವಾಗಿದೆ. ಮತ್ತೆ ಸೂಜಿಗಲ್ಲಿನಂತೆ ನೀವು ಜನರನ್ನ ಆಕರ್ಷಿಸ್ತೀರಿ, ಅವರಿಗೆ ಒಂದು ಒಳ್ಳೆ ಸಂಸ್ಕಾರ ನೀಡೋ ನಿಟ್ಟಿನೊಳಗ ನಿಮ್ಮದೇ ಆದ ಕಾಣಿಕೆಯನ್ನು ನೀಡಲಿಕ್ಕೆ ನಿಮಗೆ ಒಂದು ಶಕ್ತಿ ಬಂದದ. ಅದು ಹೀಗೆ ನಿರಂತರವಾಗಿ ಮುಂದುವರಿಯಲಿ. ನಿಮ್ಮ ಆಧ್ಯಾತ್ಮ ಜೀವನ ಒಂದು ಸರ್ವ ಜನರ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡೋ ನಿಟ್ಟಿನೊಳಗ ಸಹಕಾರ ನೀಡಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಿಮಗೆ ನಿಮ್ಮಿಂದ ಜನಸೇವೆ ಇನ್ನು ಹೆಚ್ಚು ದೊರಕುವಂಗಾಗಲಿ ನಮ್ಮ ಜನಸಾಮಾನ್ಯರಿಗೆ ಅಂತ ಆಶಿಸ್ತಾ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಹೃತ್ಪೂರ್ವಕ ಅನಿಸಿಕೆಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ನನಗೂ ಕೂಡ ಒಂದು ಆಕಾಶವಾಣಿಗೆ ನಮ್ಮಂತ ಕಿರಿಯ ಸಾಧಕರು ನಾವೆಲ್ಲ ಇನ್ನು ಸಾಕಷ್ಟು ಜನ ಇದ್ದಾರೆ, ಆದ್ರೂ ಕೂಡ ನಮ್ಮನ್ನು ಗುರುತಿಸಿ ಇಲ್ಲಿ ಕರೆಸಿ ನಮ್ಮ ಒಂದು ಚಿಂತನೆಗಳನ್ನ, ಒಂದಿಷ್ಟು ಅಭಿಪ್ರಾಯ ಅನಿಸಿಕೆಗಳನ್ನ ಕೇಳಿದ್ದು ಮತ್ತು ಈ ಸಂದರ್ಶನದಲ್ಲಿ ನನಗೂ ಕೂಡ ತುಂಬಾ ಸಂತೋಷವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ನಾನು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಭಕ್ತಿಯಿಂದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಶರಣು ಶರಣಾರ್ಥಿ. ನಮಸ್ಕಾರ. ನಮಸ್ಕಾರ. ಶರಣು ಶರಣಾರ್ಥಿಗಳು. ಬಸವ ಚಿಂತಕ, ತತ್ವ ಪ್ರಚಾರಕ, ಆಧ್ಯಾತ್ಮಿಕ ಪ್ರವಚನಕಾರ, ಬಸವ ಕಲ್ಯಾಣದ ಬಸವದೇವರು ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್.